ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಬಾರಕ್. ಇಂಡಿಯಾದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸೇರಲು ಒಳ್ಳೆಯ ಸಮಯ ಯಾವುದೆಂದರೆ, ಇಡೀ ಜಗತ್ತಿನಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಯಶಸ್ಸನ್ನು ಕಾಣಬೇಕೆಂದರೆ ಈ 4 ಫೇಸ್ಗಳನ್ನು ನೋಡಲೇಬೇಕಾಗುತ್ತದೆ. ಆ 4 ಫೇಸ್ಗಳು ಯಾವುದೆಂದರೆ, ಮೊದಲನೇದಾಗಿ ನೆಗೆಟಿವ್ ಫೇಸ್, ಎರಡನೇದು ಪಾಸಿಟಿವ್ ಫೇಸ್, ಮೂರನೇದು ಗ್ರೋತ್ ಫೇಸ್ ಮತ್ತು ನಾಲ್ಕನೇದು ಕಾಂಪಿಟೇಟಿವ್ ಫೇಸ್. ಹಾಗಾದರೆ ಮೊದಲನೇದಾಗಿ ನೋಡೋಣ ನೆಗೆಟಿವ್ ಫೇಸ್. ಒಂದು ಹೊಸ ಇಂಡಸ್ಟ್ರಿ ಯಾವಾಗ ಜನರಿಗೆ ತಲುಪಲು ಶುರುವಾಗುತ್ತದೆ, ಆವಾಗ ಜನರಿಗೆ ಅದು ಹೊಸ ಬಿಸಿನೆಸ್ ಮಾದರಿಯಾಗಿ ಕಾಣುತ್ತದೆ. ಅಲ್ಲಿ ಆ ಇಂಡಸ್ಟ್ರಿಯ ಬಗ್ಗೆ ಮಾಹಿತಿಯ ಕೊರತೆ ಇರುತ್ತದೆ. ಹೆಚ್ಚಿನದಾಗಿ ಆ ಇಂಡಸ್ಟ್ರಿಯ ಬಗ್ಗೆ ನಂಬಿಕೆ ಇರುವುದಿಲ್ಲ. ಈ ಫೇಸ್ನಲ್ಲಿ ಜನರಿಗೆ ನಂಬಿಕೆ ಇಲ್ಲದ ಕಾರಣ ಜಾಸ್ತಿ ನೆಗೆಟಿವ್ ಟಾಕ್ ಇರುತ್ತದೆ. ಇಲ್ಲಿ ಇಂಡಸ್ಟ್ರಿಯ ಬೆಳವಣಿಗೆ ತುಂಬ ನಿಧಾನವಾಗಿರುತ್ತದೆ. ಉದಾಹರಣೆಗೆ, ಬ್ಯಾಂಕ್ ಇಂಡಸ್ಟ್ರಿ ಬಂದಾಗ ಜನಗಳಿಗೆ ಉಚಿತವಾಗಿ ಬ್ಯಾಂಕ್ ಅಕೌಂಟ್ ಮಾಡಿಕೊಡುತ್ತವೆ ಎಂದು ಹೇಳಿದರೂ ಜನಗಳಿಗೆ ಬ್ಯಾಂಕ್ಗಳ ಮೇಲೆ ನಂಬಿಕೆ ಇರಲಿಲ್ಲ. ಬ್ಯಾಂಕ್ ನಮ್ಮ ದುಡ್ಡಿಗೆ ಸೆಕ್ಯೂರಿಟಿ ಮತ್ತು ಬಡ್ಡಿ ಕೊಡುತ್ತೇನೆ ಎಂದು ಹೇಳಿದರೂ ನೆಗೆಟಿವ್ ಫೇಸ್ನಲ್ಲಿ ನಂಬಿಕೆ ಅನ್ನುವುದು ಇರಲಿಲ್ಲ. ಇನ್ನೂ ಹೆಚ್ಚಿನ ಉದಾಹರಣೆಗೆ ಇನ್ಶೂರೆನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ಆನ್ಲೈನ್ ಶಾಪಿಂಗ್ ಇಂಡಸ್ಟ್ರಿ, ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರಿ ಇತ್ಯಾದಿ. ಮತ್ತು ಎರಡನೇದಾಗಿ ಪಾಸಿಟಿವ್ ಫೇಸ್. ಈ ಫೇಸ್ನಲ್ಲಿ ಜನರಿಗೆ ನಂಬಿಕೆ ಬರಲು ಶುರುವಾಗಿರುತ್ತದೆ. ಯಾಕೆಂದರೆ ನೆಗೆಟಿವ್ ಫೇಸ್ನಲ್ಲಿ ಕೆಲವರು ಪ್ರಯತ್ನ ಮಾಡಿ ಗೆದ್ದಿರುವ ಉದಾಹರಣೆಗಳು ಈ ಫೇಸ್ನಲ್ಲಿ ಇಂಡಸ್ಟ್ರಿಯ ಬಗ್ಗೆ ಜನರು ಒಲವು ತೋರಿಸಲು ಸಹಾಯಕವಾಗುತ್ತದೆ. ಮೂರನೇದಾಗಿ ಗ್ರೋತ್ ಫೇಸ್. ಈ ಫೇಸ್ನಲ್ಲಿ ಇಂಡಸ್ಟ್ರಿಯು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲು ರೆಡಿ ಆಗಿರುತ್ತದೆ. ಯಾಕಂದರೆ ಆ ಇಂಡಸ್ಟ್ರಿಯಿಂದ ತುಂಬ ಜನ ನಾನಾ ರೀತಿಯಲ್ಲಿ ಸಾಧನೆ ಮಾಡಿರುತ್ತಾರೆ. ಈ ಫೇಸ್ನಲ್ಲಿ ಜನರು ಇಂಡಸ್ಟ್ರಿಯ ಲಾಭಗಳನ್ನು ಪಡೆಯಲು ಮುಗಿಬೀಳುತ್ತಿರುತ್ತಾರೆ. ಮತ್ತು ಕೊನೆಯದಾಗಿ ನಾಲ್ಕನೇದು ಕಾಂಪಿಟೇಟಿವ್ ಫೇಸ್. ಈ ಫೇಸ್ನಲ್ಲಿ ಇಂಡಸ್ಟ್ರಿಯು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರುತ್ತದೆ. ಈ ಫೇಸ್ನಲ್ಲಿ ಇಂಡಸ್ಟ್ರಿಯ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತದೆ. ಈ ಸಮಯದಲ್ಲಿ ಕಂಪನಿಗಳ ನಡುವೆ ಭಯಂಕರ ಕಾಂಪಿಟೇಷನ್ ಇರುತ್ತದೆ. ಉದಾಹರಣೆಗೆ, ನೆಗೆಟಿವ್ ಫೇಸ್ನಲ್ಲಿ ಬ್ಯಾಂಕ್ ಅಕೌಂಟ್ ಮಾಡಿಸಿ ಎಂದಾಗ ಮಾಡಿಸಲು ಹಿಂದೆ ಮುಂದೆ ನೋಡುತ್ತಿದ್ದ ಜನರು ಇವತ್ತು ಕನಿಷ್ಠ ಪಕ್ಷ 2 ರಿಂದ 3 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರುತ್ತಾರೆ. ಮತ್ತು ನೆಗೆಟಿವ್ ಫೇಸ್ನಲ್ಲಿ ಇನ್ಶೂರೆನ್ಸ್ ಮಾಡಿಸಿ ಎಂದರೆ ಆಲೋಚನೆ ಮಾಡುತ್ತಿದ್ದ ಜನರು ಇಂದು ಅವರ ವಾಹನಗಳಿಗೆ ಅನಿವಾರ್ಯವಾಗಿ ಇನ್ಶೂರೆನ್ಸ್ ಮಾಡಿಸುವ ದಿನ ಬಂದಿದೆ. ನೆಗೆಟಿವ್ ಫೇಸ್ನಲ್ಲಿ ಆನ್ಲೈನ್ ಆರ್ಡರ್ ಬಗ್ಗೆ ನೆಗೆಟಿವ್ ಮಾತನಾಡುತ್ತಿದ್ದಂಥ ಜನ ಇವತ್ತು ಎಲ್ಲ ವಸ್ತುಗಳನ್ನು ಆನ್ಲೈನ್ನಲ್ಲಿಯೇ ಖರೀದಿಸುತ್ತಿದ್ದಾರೆ. ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯನ್ನು ಕೆರಿಯರ್ ಆಗಿ ತೆಗೆದುಕೊಳ್ಳಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರ ಮೇಲೆ ಇರುವ ಉದಾಹರಣೆಯನ್ನು ಇಟ್ಟುಕೊಂಡು ಕೆಲವು ಸಂಗತಿಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯು ಇಂದು ನೆಗೆಟಿವ್ ಫೇಸ್ನಲ್ಲಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ನ ಕೆರಿಯರ್ ಆಗಿ ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯ. ಏಕೆಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ನಾನಾ ರೀತಿಯ ಅವಕಾಶಗಳನ್ನು ಕೊಡುವಂಥ ಸಮಯ ನೆಗೆಟಿವ್ ಫೇಸ್. ಈ ಟೈಮ್ನಲ್ಲಿ ಯಾರೆಲ್ಲ ಈ ಇಂಡಸ್ಟ್ರಿಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾರೆ ಅವರೆಲ್ಲರೂ ಕಾಂಪಿಟೇಟಿವ್ ಫೇಸ್ ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿಯ ಒಡೆಯರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ನಾನು ನಿಮಗೆ ಏನನ್ನು ಹೇಳಲು ಬಯಸುತ್ತಿದ್ದೇನೆ ಅಂದರೆ, ಈ ನೆಗೆಟಿವ್ ಫೇಸ್ನಲ್ಲಿ ಈ ಬಿಸ್ನೆಸ್ಸನ್ನು ಶುರು ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.